ಇದರಲ್ಲಿ ಯಾರೋ ಜೀವನ್ ಬರ್ತಾರೆ. ಸ್ಟಾರ್ಟ್ ಆಯ್ತು ಅಂತ ಒಂದು ಗೊತ್ತಾಗ್ಲಿ ಬಂದಾಗಿಲ್ಲ ಇವ್ರ ಜೊತೆನೇ ಇರೋದು ನಾನು. ಇವನ್ ಗೊತ್ತಲ್ಲ, ಇವನು ಹಳೆ ಕಳ್ಳ. ಗಾಯ್ಸ್, ನಾನೀಗ ಇದು ಯಾವುದೋ ಏರಿಯಾಗೆ ಕರ್ಕೊಂಡ್ಬಂದು ಕೆಂಗೇರಿಗೆ ಬಂದಿದ್ದೀನಿ. ನನ್ನ ಜೊತೆ ಯಾರಿದ್ದಾರೆ ಇಲ್ಲಿ ನೋಡಿ, ಜೀವನ್ ಇದ್ದಾನೆ ಗೈಸ್. ನಾನು ಜೀವನ್ನು ಮದನ್ನು ಅಂತೆಲ್ಲ ಇದಾರಲ್ಲ ನನ್ನ ಫ್ರೆಂಡ್ಸ್ಗಳು, ಪರಿಚಯ ಮಾಡ್ಕೊಡ್ತೀನಿ. ಅವ್ರು ನಿಮಗೆ ಗೊತ್ತಿಲ್ಲ ಅನಿಸುತ್ತೆ, ಮೇನ್ ಚಾನಲಲ್ಲಿ ವಿಡಿಯೋ ಹಾಕಿದ್ದೆ ಅವ್ರ ಬಗ್ಗೆ. ಸೊ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಗೈಸ್ ಅವ್ರನ್ನ. ಫಸ್ಟ್ ಜೀವನ್ನು ಏನು ಮಾಡ್ತಿದ್ದಾನೆ ಅಂದರೆ ಅವರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ನಾವೀಗ. ಅವ್ರಿಗೆ ವೆಯ್ಟ್ ಮಾಡಿಬಿಟ್ಟು ಅವ್ರ ಜೊತೆ ಇವತ್ತು ಅಂಜುಮ್ ಇದ್ದಾರೆ, ಅಂಜುಮ್ ಫ್ರೆಂಡ್ ಹತ್ರ ಹೋಗಿ ಬರ್ಬೇಕೀಗ. ಅವರು ಮುಸ್ಲಿಮ್ಸ್ ಅಲ್ವಾ, ಬಿರಿಯಾನಿ ತಿನ್ನೋಣ ಅಂತ. ಹಾಂ, ಮುಸ್ಲಿಮ್ಸ್ ಬಿರಿಯಾನಿ, ಹಬ್ಬದ ಬಿರಿಯಾನಿ. ಮುಸ್ಲಿಮ್ಸ್ ಅವ್ರ ಬಿರಿಯಾನಿ ಚೆನ್ನಾಗಿರುತ್ತೆ. ಪ್ರೆಸೆಂಟ್ ನಾವೀಗ ಎಲ್ಲಿದ್ದೀವಿ ನೋಡಿ, ಈ ಜಾಗದಲ್ಲಿದೆ. 9ನೇ ಮುಖ್ಯ ರಸ್ತೆ. ಇದು ಯಾವುದು ಕನ್ನಡ ಕಾಣೋದು ಹಿಂಗೆ ಈ ಸಿಂಬಲ್ ಇತ್ತಲ್ಲ, 6 6ನೇ ಮುಖ್ಯ ರಸ್ತೆ ಅಂತ ಗೈಸ್. ನನಗೆ ಗೊತ್ತಿಲ್ಲ ನಿಜವಾಗ್ಲೂ, ಮರ್ತೋಗ್ಬಿಟ್ಟಿದೆ ನನಗೆ. ಕ್ಯಾಲಿಗ್ರಫಿ ಲೆಟ್ರ್ ಎಲ್ಲ ಕ್ಯಾಲಿಗ್ರಫಿ ತಾನೆ ಅದು, ಕನ್ನಡ ಹಂಗಾಗಿ ವೆಯ್ಟ್ ಮಾಡ್ತಿದ್ವಿ. ಅಕ್ಷಯ್ ಅಂತೆಲ್ಲ ಒಂದಿಬ್ರು ಫ್ರೆಂಡ್ಸ್ ಬರ್ತಾರೆ, ಅವ್ರ ಜೊತೆ ವೆಯ್ಟ್ ಮಾಡಿ ಅವ್ರ ಜೊತೆ ಹೋಗೋದೀಗ. ಮತ್ತೆ ಗಾಡಿಯಲ್ಲಿ ಗೊತ್ತಾಗಲ್ವಾ ನಮ್ಮ ಅಂಜು ಬ್ರೋದು ಇವತ್ತು ಅಂಜು ಬ್ರೋ ಬೇಡ ಇವತ್ತು ಫ್ರೆಂಡ್ಶಿಪ್ ಹೇಳ್ಬೇಕಲ್ಲ. ಆರಾಮ ಯಾರ ಬೇರೆಯವ್ರ ಥರ ಏನ್ರಿ ಆರಾಮ ಅಂತ ಗೈಸ್. ಈಗೆಲ್ಲ ಮುಗಿಸ್ಕೊಂಡು ಸಿಗೋಣ ಗೈಸ್. ಟೀ ಶರ್ಟ್ ಟೈಟ್ ಹಾಕಿ ಇದನ್ನ ಲೂಸ್ ಹಾಕಿದ್ರೆ ಕಾಣುತ್ತೆ. ಸ್ಕೇಲ್ ಇದೆ, ತರಕಾರಿ ಅಂಗಡಿ ಇಟ್ಟಿದ್ದಾರೆ. ಸ್ಕೇಲ್ ಇಡಕ್ಕೆ ವಿನಯ್ ಕಾಲ್ ಮಾಡಿದ್ದ, ಏನಂತ ಫೋನ್ ಬೇಕಂತ. ಗೈಸ್ ನಾವೀಗ ನಮ್ಮ ಅಂಜುಮ್ ಬ್ರೋ ಮನೇಲಿ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು, ಬ್ರೋ ಸಕ್ಕತ್ತಾಗಿತ್ತು ಊಟ. ಬಿರಿಯಾನಿ ಹಾಂ, ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ, ಸರಿ ಬರೋಲ್ಲ ಅದು. ಸೊ ಊಟ ಮುಗಿಸಿ ಗೈಸ್ ಈಗ ಹೋಗ್ತೇವೆ ದುರಂಧರ್ ಫಿಲಮ್ ನೋಡೋಕೆ ಹೋಗ್ತಿದ್ವಿ. ಇವರೇ ಗೈಸ್ ನನ್ನ ಬೆಂಗಳೂರು ಫ್ರೆಂಡ್ಸು. ಹತ್ರ ಹೊಡಿ ಇವರೇ ಇವ್ರುಗಳೇ ನನಗೆ ಬೆಂಗಳೂರಲ್ಲಿರೋ ಫ್ರೆಂಡ್ಸ್ಗಳು, ಬೇರೆ ಯಾರು ಇಲ್ಲ. ಪ್ಲೀಸ್ ಬಂದಾಗಿಲ್ಲ ಇವ್ರ ಜೊತೆನೇ ಇರೋದು ನಾನು. ಸೊ ಈಗ ದುರಂಧರ್ ಫಿಲಮ್ ರಾಜ್ಕುಮಾರ ಇವನ್ ಗೊತ್ತಲ್ಲ, ಇವನು ಹಳೆ ಕಳ್ಳ, ಇವನು ಹಳೆ ಅರುಪ, ಚಿಕ್ಕಮಂಗ್ಳೂರು ಬಾಯ್. ನನ್ನ ಜೀವನ್ ಫ್ರೆಂಡು, ಜೀವನ್ ಫ್ರೆಂಡು ಒಂದಿದ್ದು, ಜೀವನಿನ ಫ್ರೆಂಡ್ ಅಲ್ಲ, ಜೀವನ್ ಫ್ರೆಂಡು ಒಂದಿದ್ದು. ಬನ್ನಿ ಈಗ ದುರಂಧರ್ ಫಿಲಮಿಗೆ ಹೋಗೋಣ. ದುರಂಧರ್ 2 ಪಾರ್ಟ್ 1 ನಾನು ನೋಡಿಲ್ಲ, ಈಗ ಪಾರ್ಟ್ 2 ನೋಡಕ್ ಹೋಗ್ತೀವಿ. ಇದು ನನ್ನ ರಿವೆಂಜ್. ಫಸ್ಟ್ ಪಾರ್ಟ್ ನೋಡಿಲ್ಲ, ಅಲ್ಲಿ ಸೆಕೆಂಡ್ ಪಾರ್ಟ್ ಇದು ರಿವೆಂಜ್ ತಗೊಳ್ಳೋದು. ನಾನು ಫಿಲಮೇ ನೋಡಿಲ್ಲ ಬಿಡ್ರಿ. ಇದು ಈಗ ಏನಂತಂದ್ರೆ ಫಸ್ಟ್ ಟೈಮು ನಾನು ಇಷ್ಟು ವರ್ಷದಿಂದ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಫಿಲಮ್ ನೋಡೋಕೆ ಹೋಗ್ತಿದ್ದೆ ಥಿಯೇಟ್ರಲ್ಲಿ. ಬನ್ನಿ ಫಸ್ಟ್ ಎಕ್ಸ್ಪೀರಿಯನ್ಸ್ ನೋಡೋಣ. ಫಸ್ಟ್ ಟೈಮ್ ಬರ್ತಿರೋದು ನಾನು ಫಿಲಮ್ ಥಿಯೇಟ್ರಿಗೆ, ಅದು ಬೆಂಗಳೂರಲ್ಲಿ, ಚಿಕ್ಕಮಂಗ್ಳೂರಲ್ಲೆಲ್ಲ. ದುರಂಧರ್ ನೋಡೋಕೆ ಬಂದಿದ್ದೆ ನಾನು, ಅಂಜುಮು ಮತ್ತು ಜೀವನ್ನು ಮತ್ತು ಅಕ್ಷಯ್ ಮತ್ತು ಇನ್ನೊಬ್ರು ಕಿರಣ್, ಇಷ್ಟು ಜನ ದುರಂಧರ್ ನೋಡೋಕೆ ಬಂದಿದ್ದೀವಿ. ನೋಡಿ ರಾಬಿನ್ ಚಿತ್ರಮಂದಿರ. ಯಾವ ಲೊಕೇಶನ್ ಬ್ರೋ ಇದು? ಕೆಂಗೇರಿಗೆ ಬಂದಿದ್ದೀವಿ ಗೈಸ್. ಬೆಂಗಳೂರು ಥಿಯೇಟ್ರಲ್ಲಿ ಫಸ್ಟ್ ಟೈಮ್ ಗೈಸ್ ಇದು ನೋಡಿ. ಆಲ್ರೆಡಿ ಕೋಲ್ಡ್ ಫೀಲ್ ಆಗ್ತಿದೆ ಥಿಯೇಟ್ರ್ ಒಳಗಡೆ, AC ಇರೋದು ಅನಿಸುತ್ತೆ, ಹಂಗಾಗಿ ಕೋಲ್ಡ್ ಫೀಲ್ ಆಗ್ತಿದೆ. ಕ್ರೌಡೆಲ್ಲ ಬಂದಿದ್ದಾರೆ ನೋಡಿ ದುರಂಧರ್ ಫಿಲಮ್ ನೋಡೋದಕ್ಕೋಸ್ಕರ. ಎಲ್ಲಿ ಅವರು ಜೀವನ್ನು ಅಲ್ಲಿ ಕೂತಿದ್ದಾರೆ ಗೈಸ್. ಬನ್ನಿ ಅಲ್ಲಿ ಹೋಗೋಣ. ಯಾವುದು ಬಿಟ್ಟಿದ್ರಲ್ಲ ಬ್ರೋ, ಯಾಕೆ ಅವನೆಲ್ಲಿ? ಅವನು ವಾಶ್ರೂಮ್ ಹೋದ. ಬಿದ್ದೋಗ್ತಿದ್ದೀನಿ ನಾನು, ಇಲ್ಲಿ ನಿಲ್ಲಕ್ಕಾಗ್ತಿಲ್ಲ ಗೈಸ್. ಬನ್ನಿ ಪಾರ್ಟ್ 1 ನಾನು ನೋಡಿಲ್ಲ, ಪಾರ್ಟ್ 2 ಸುಮ್ಮನೆ ನೋಡ್ತೀನಿ, ಸುಮ್ಮನೆ ಬ್ಲೈಂಡಾಗಿ ನೋಡಬೇಕು, ಎಂಟರ್ಟೈನ್ಮೆಂಟಿಗೆ ಅಷ್ಟೇ. ಸ್ಟೋರಿಗಿರಿ ಯಾವುದು ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಮುಂದುವರೆದ ಬಗ್ಗೆ ನೀವೆಲ್ಲ ನೋಡಿದ್ದೀರಾ ಇದ್ರ ಬಗ್ಗೆ? ಪಾರ್ಟ್ 1 ನೋಡಿದ್ದೀರಾ? ಚೆನ್ನಾಗಿತ್ತಾ? ಚೆನ್ನಾಗಿದೆ, ಮಸ್ತಾಗಿದೆ. ಅಕ್ಷಯ್ ನೀರು ಕೊಡ್ರಿ ನನಗೂ. ಫಸ್ಟ್ ಟೈಮ್ ಗೈಸ್ ಬೆಂಗಳೂರಲ್ಲಿ ಥಿಯೇಟ್ರಲ್ಲಿ ಬಂದು ಫಿಲಮ್ ನೋಡ್ಸಿರೋದು ನಾನು. ಇದರಲ್ಲಿ ಯಾರೋ ಜೀವನ್ ಬರ್ತಾರೆ. AC ಇಲ್ಲಲ್ಲ, ಇಲ್ಲಿ ಗಾಡಿನೇ ಬರ್ತಾಯಿಲ್ಲ ಬ್ರೋ. ಫುಲ್ಲು ಜೀವನ್ ಬೆವತಾಗ್ಬಿಟ್ಟಿದ್ದಾನೆ ಇಲ್ಲಿ ನೋಡ್ರಿ.
ಫೋನ್ ಇಲ್ಲಿ ಇಟ್ಟಿದ್ದಾರೆ ನೋಡಿ, ಫೋನ್ ತಾಳಪ್ಪ. ಇದನ್ನ ಕೊಡ್ತೀನಿ ಬೇಕಾ ಬ್ರೋ? ಸೆಕೆಂಡ್ಸಿಗೆ 20,000. ಒರಿಜಿನಲ್ಲೇ ಬರುತ್ತೆ, ಇನ್ನು 2,000 ರೂಪಾಯಿ ಜಾಸ್ತಿ ಹಾಕಿದ್ರೆ. ಅದಕ್ಕೆ ಸೆಕೆಂಡ್ಸಿಗೆ ಕೊಡ್ತಿರೋದು 2,000 ರೂಪಾಯಿ. ಒಂದು 10 ಫೋನ್ ಕೊಡ್ತಾರೆ ತಗೊಳ್ಳಿ, ಒಂದು 10 ಫೋನ್ ಕೊಡ್ತಾರೆ ತಗೊಳ್ಳಿ. ಅಪ್ಪ ಗೈಸ್, ನನಗೆ ಫೈನಲ್ ಇಂಟರ್ವಲ್ ಕೊಟ್ಬಿಟ್ರೆ ನನಗೆ ಖುಷಿಯಾಗಿ ಹೋಗ್ಬಿಡ್ತಪ್ಪ. ನಿದ್ದೆ ಮಾಡಿಬಿಟ್ಟಿದ್ದೆ ನಾನು ಸೆಂಟ್ರಲ್ಲಿ ಗೈಸ್. ಒಳ್ಳೆ ಬಿರಿಯಾನಿ ತಿನ್ನಿಸ್ಬಿಟ್ಟಿದ್ರಿ, ನಿದ್ದೆ ಬಂದ್ಬಿಟ್ಟಿತ್ತು ನನಗೆ. ಹೆಂಗಿತ್ತು ಬ್ರೋ ಫಿಲಮು? ಭಾಷೆ ಅರ್ಥ ಆಗ್ತಿಲ್ಲ. ಟೈಟಲ್ಸ್ ನೋಡ್ತಾ ಇದೀವಲ್ಲ, ಸಬ್ಟೈಟಲ್ಸ್ ನೋಡಿ ಅರ್ಥ ಟೈಟಲ್ಸ್ ನೋಡಿದ್ರೆ ಏನು ಅಷ್ಟು ಮಜಾ ಬರಲ್ಲ ಅಲ್ಲ. ಜೀವನಿಗೆ ಹೆಂಗೆ ಅನ್ನಿಸ್ತು? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸ್ಟೋರಿ. ನೋಡ್ಬೇಕಲ್ಲ ಮೇನ್, ಇವಾಗ ಗೊತ್ತಾಗಿದೆಲ್ಲ. ಹಾಂ, ಅಂಜು ಬ್ರೋ ಹೆಂಗಿತ್ತು? ಸಕ್ಕತ್ತಾಗಿದೆ ಬ್ರೋ. ನಿಮಗೆ ಅರ್ಥ ಆಗುತ್ತೆ, ಸಕ್ಕತ್ತಾಗಿದೆ. ನಮಗೆ ಅರ್ಥ ಆಗ್ತಿಲ್ಲ. ನನಗೆ ಒಂದು ಪಾಯಿಂಟ್ ಆಫ್ ವ್ಯೂ ನಿದ್ದೆ ಕೋಮ ಹೋಗ್ಬಿಟ್ಟಿದ್ದೀನಿ ನಾನು. ನನಗೆ ಅರ್ಥ ಆಗುತ್ತೆ. ಧಮ್ ಅಂತ ಶಬ್ದದಲ್ಲಿ ಎಚ್ಚರಿಕೆ ಆಗಿದ್ದು ನನಗೆ ಅಲ್ಲಿ. ಪಂಜಾಬಿ ಅರ್ಥ ಆಗ್ತಾ ಇಲ್ಲ. ಅವು ಮಿಕ್ಸಲ್ಲೇ ಇದೆ ಅಲ್ಲ, ಏನೇನೋ ಲ್ಯಾಂಗ್ವೇಜು. ಪಂಜಾಬಿ ಹಿಂದಿ ಮಾತಾಡ್ತಿರ್ತಾರೆ, ಸಡನ್ನಾಗಿ ಬೇರೆ ಲ್ಯಾಂಗ್ವೇಜ್ ಬರುತ್ತೆ, ಅವಾಗ ಅರ್ಥನೇ ಆಗಲ್ಲ. ಪಂಜಾಬಿ ಹಾಂ, ಪಂಜಾಬಿ ಮಾತಾಡ್ತಿದ್ದಾರೆ ಸ್ವಲ್ಪ. ಉರ್ದುನು ಮಾತಾಡ್ತಾರೆ, ಮಿಕ್ಸ್ ಮಾಡೋದು. ಬ್ರೋ ಹೆಂಗಿತ್ತು ಬ್ರೋ? ಅದು ಕ್ಯಾಮ್ರಾ ಕಿರಣ್ ಬ್ರೋ, ಕ್ಯಾಮ್ರಾ ಬರೋಕ್ಕೆ ಬೇಜಾರಾಗ್ತಾರೆ ಅವರು ಅಂತ. ಗೈಸ್ ನನಗಂತೂ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗ್ಬಿಡ್ತು ಗೈಸ್. ಯಾವಾಗ ನನಗೆ ಫಸ್ಟ್ ಹಾಫ್ ಕೊಡ್ತಾರೆ, ಇಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಅಕ್ಷಯ್ ಬ್ರೋ ಫುಲ್ಲು ಶಾಕು, ಏನು ಮಾಡ್ತದೆ ನೀನು ಅಂತ ಒಂದು ಪಾಯಿಂಟ್ ಆಫ್ ವ್ಯೂ ಕೇಳ್ಬಿಟ್ರು ನನಗೆ, ಏನು ಬ್ರೋ ಏನಾಗ್ತದೆ ಅಂತ. ಬನ್ನಿ ಸೆಕೆಂಡ್ ಹಾಫ್ ಮಾತ್ರ ನೀಟಾಗಿ ನೋಡ್ಕೊಳ್ಳೋಣ. ಫಸ್ಟ್ ಹಾಫಲ್ಲಿ ನನಗೆ ಬಿರಿಯಾನಿ ತಿಂದೆಲ್ಲ ನಿದ್ದೆ ಬಂದ್ಬಿಟ್ಟೈತಿ. ಈಗ ಸೆಕೆಂಡ್ ಹಾಫ್ ಚೆನ್ನಾಗಿ ನೋಡೋಣ. ಓ ಗಾಯ್ಸ್, ಫೈನಲಿ ಫಿಲಮ್ ಮುಗೀತು. ಬನ್ನಿ ಗೈಸ್ ಹೋಗೋಣ. ಅಯ್ಯೋ ಕುತ್ಕೊಂಡು ಇಡೀ ದಿವಸ ಇದ್ರೊಳಗೆ ಇದ್ದಂಗೆ ಆಯ್ತಾ ಅಂತ. ಬನ್ನಿ ಈಗ ಹೋಗೋಣ. ಎಲ್ಲ ಹೋಗ್ತಿದ್ದಾರೆ ಜೊತೆಗೆ ನಾವು ಹೋಗ್ಬಿಡೋಣ. ಫಿಲಮ್ ಮಾತ್ರ ಸಕ್ಕತ್ತಾಗಿತ್ತು ಗೈಸ್, ಬಟ್ ಆದರೆ ಅಲ್ಲಿ ಮೂರಲ್ಲಿ ಹೆವಿ ಶಕೆ, ಕಷ್ಟ ಆಗಿ ಹೋಗ್ಬಿಡ್ತು ಇರೋದಕ್ಕೋಸ್ಕರ. ಗೈಸ್ ಫೈನಲಿ ಫಿಲಮ್ ಮುಗಿಸ್ಕೊಂಡು ಆಚೆಗೆ ಬಂದ್ವಿ. 4 ಅವರ್ ಗೈಸ್. ನಾನು ಹೆಂಗೆ ಸೈಕ್ ಆಗಿದೆ ಅಂದರೆ ಅಕ್ಷಯ್ ಬ್ರೋ ಕೇಳಿ ಹೆಂಗಾಗಿದೆ. 4 ಅವರ್ ಹೆಂಗೆ ಸೈಕ್ ಆಗಿತ್ತು ಬ್ರೋ ನನಗೆ. ಹಾಂ ಚೆನ್ನಾಗಿತ್ತು, ಬಟ್ ಸ್ಟಿಲ್ ಏನಾಯ್ತು ಅಂದರೆ ನನಗಂತೂ ಹುಚ್ಚಿಡ್ದೋಗ್ಬಿಡ್ತು. ಇಡೀ ದಿವಸ ಇಲ್ಲಿ ಥಿಯೇಟ್ರಲ್ಲೇ ಕೂತಂಗೆ ಆಗ್ಬಿಡ್ತು. ಏನು ಹೊರಗಿನ ಪ್ರಪಂಚನೇ ನೋಡ್ದಿರೋ ಥರ ಅನ್ನೋ ಥರ ಕಂಪ್ಲೀಟ್ ಫೀಲ್ ಆಗಿ ಹೋಗ್ಬಿಡ್ತು ಗುರು. ಬಟ್ ಫಿಲಮ್ ಸಕ್ಕದಾಗಿತ್ತು. ಇನ್ನು ಚೂರಾಗಿ ತಲೆ ಹೊಡೆದೋಗೋದು ಈಗ ಅಲ್ಲಿ ಮೇಲೆ. ಸಕ್ಕದಾಗಿತ್ತು ಗುರು. ನಾನು ಫಸ್ಟ್ ಹಾಫಲ್ಲಿ ಸ್ವಲ್ಪ ನನಗೆ ನಿದ್ದೆ ಬಂತು, ಯಾಕಂದರೆ ಪಾರ್ಟ್ 1 ನೋಡಿರಲಿಲ್ಲ. ಸೆಕೆಂಡ್ ನೆಕ್ಸ್ಟ್ ಲೆವೆಲಲ್ಲಿತ್ತು ಗುರು. ಮೋಸ್ಟ್ BGM ಸಾಕಾಗಿದೆ. BGM ಎಲ್ಲ ಬ್ಯಾಕ್ಗ್ರೌಂಡ್ ಸಣ್ಣ ಮ್ಯೂಸಿಕ್ ಎಲ್ಲ ಬರುತ್ತಲ್ಲ, ನೆಕ್ಸ್ಟ್ ಲೆವೆಲಲ್ಲಿತ್ತು ಗುರು. ಗೈಸ್ ಎಲ್ಲ ನೋಡಿ ಫಿಲಮ್ ಮುಗಿಸ್ಕೊಂಡು ಎಲ್ಲ ಮನೆಗೆ ಹೋಯ್ತಾವ್ರೆ. ನಾವು ನಮ್ಮ ಅಂಜುಮ್ ಬ್ರೋಗೆ ಒನ್ಸ್ ಅಗೇನ್ ಹ್ಯಾಪಿ ರಂಜಾನ್ ಹೇಳ್ಬಿಟ್ಟು ನಾವು ಬೀಳ್ಕೊಡುಗೆ ಮಾಡೋಣ ಅಂಜುಮ್ ಬ್ರೋ ಜೊತೆ. ಅಂಜುಮ್ ಬ್ರೋ ಗೈಸ್ ಇವರು ನಿಮಗೆ ಗೊತ್ತಿಲ್ಲಲ್ಲ, ವೀಡಿಯೋದಲ್ಲಿ ಮೇನ್ ಚಾನಲೆಲ್ಲ ಬಂದಿದ್ದಾರೆ ವೀಡಿಯೋದಲ್ಲಿ. ಈಗ ವ್ಲಾಗಿಗೆ ಕರ್ಕೊಂಡಿದ್ದೀನಿ ನೋಡಿ, ಹೇಳ್ಕೊಂಡಿದ್ದೀನಿ. ಅಂಜುಮ್ ಬ್ರೋ ಬೆಂಗಳೂರು ಫ್ರೆಂಡ್ಸ್ಗಳು ಇವರೆಲ್ಲ. ಇವರು ಅಕ್ಷಯ್ ಅವನ ಹೆಸರು. ವಾರಕ್ಕೊಂದೊಂದು ಏನಾರ ಒಂದು ಐಟಮ್ ತರೋನು. ಒಂದ್ಸರಿ ಫೋನ್ ತಂದ್ರೆ ಒಂದ್ಸರಿ ಏರ್ಪೋರ್ಟ್ಸು. ಅದು ನನಗೆ ಗೊತ್ತಿಲ್ಲ. ಸಚಿನ್ ಇದಾರಲ್ಲ, ಅವನು ನಂದು ಎಕ್ಸ್ಚೇಂಜು, ಅವನೆಲ್ಲೂ ತಗೋಬಾರಲ್ಲ ಅವರಣ್ಣ. ಕನ್ನಡ ಒಂದು ಡೌಟ್ ಬರೋದು, ಕನ್ನಡಕ್ಕೆ ಹಾಕೊಂಡ್ರೆ ಡೀಸೆಂಟ್ ಆಗ್ತೀರಾ? ಇದು ಏನಾಯ್ತು ಗೊತ್ತಾ, ಕಣ್ಣು ಈ ಕಡೆ ಮಾತ್ರ ಹೋಗೈತೆ. ರೈಟಿಂಗ್ ಮಲ್ಕೊಂಡು ಫೋನ್ ನೋಡಿ ಈ ಕಣ್ಣು ಮಾತ್ರ ಹೊಡೆದು ಇಲ್ಲ, ಕಣ್ಣು ನೋಡ್ಬೋದು ಒಂದು ಸೈಡಿಗೆ ಬಿಟ್ಕೊಂಡು ನೋಡೋ ಸ್ವಲ್ಪ ಮಲ್ಕೊಂಡ್ಬಿಟ್ಟು ಕಡೆ ಮಲ್ಕೊಂಡು ಲ್ಯಾಂಡ್ಸ್ಕೇಪ್ ಪೋರ್ಟ್ರೇಟ್ ಮೊಬೈಲ್ ಕಂಫರ್ಟಬಲ್ ನಿನಗೆ ಕಂಫರ್ಟ್. ಇಲ್ಲೊಂದು ಕ್ಯಾಮ್ರಾ ಹಾಕ್ಸ್ಕೊಬಿಡೋಕೆ ಹೇಳ್ಬೇಕು ಇವನಿಗೆ. ಕ್ಯಾಮ್ರಾ ಹಾಕ್ಸ್ಕೊಬಿಡಿಲ್ಲ ಒಂದು. ಇದು ಬರುತ್ತಲ್ಲ ಬ್ರೋ, ಯಾವ್ದು ಬ್ರೋ ಹುಡುಗಿರ್ ಥರ ತಗೊಂಡಿದ್ದಾನಲ್ಲ. ವಿರಾಟ್ ಕೊಹ್ಲಿ ನೋಟ್ ತಗೊಂಡಿರತ್ತೆ ನೋಡಿ. ಧೋನಿ ಫ್ಯಾನಿಗೆ ವಿರಾಟ್ ಕೊಹ್ಲಿ ಕೊಡ್ಸಿದ್ದೀವಿ. ಏಯ್ 7:30 ಬರ್ತೀಯ? ಹಾಂ ಎಷ್ಟು 8 ಗಂಟೆ ಹೋಯ್ತು. 12:30 ಬಂದಿದ್ದು. ಸ್ಟೀವನ್ ಬಾಬು 10:00 ಬಂದು ನಾನು ನೋಡಿ ಒಂದೊಂದು ಪಾರ್ಟಿಗೂ ನನಗೆ ತಲೆ ಕೆಟ್ಟೋಗ್ತೀನಿ. ಒಂದೊಂದು ಪಾರ್ಟಿಗೆ ಬಂದಿದ ತಕ್ಷಣ ಹಿಂಗೆ ನೋಡ್ತಿದ್ದೆ. ಬ್ರೋ ಏನು ಬ್ರೋ ಇಷ್ಟೊಂದು ಬ್ರೋ ಮುಗಿಲಿಲ್ಲ, ಎಲ್ಲ ಮುಗೀತು, ಲಾಸ್ಟ್ ಚಾಪ್ಟರ್ ಅಂದರು. ಅದರಲ್ಲೂ ಒಂದು ಟ್ವಿಸ್ಟು, ಫೈನಲ್ ಚಾಪ್ಟರ್ ಅಂತ ಇನ್ನೊಂದು. ತಲೆ ಕೆಟ್ಟೋಗ್ಬಿಡೋದು. ಎಲ್ಲ ಆಚೆ ಹೋಗಿ ಹೋಲ್ಡ್ ಮಾಡೋನು ವಾಶ್ರೂಮ್ ಬಂದ್ವಿ, ಅಲ್ಲಿ ಇನ್ನೊಂದು ಕ್ಲೈಮ್ಯಾಕ್ಸ್ ತೋರಿಸ್ತಾರೆ. ಅಣ್ಣ ನೋಡ್ಕೊಂಡು ಕೂತ್ಬಿಟ್ಟವ್ರೆ ಆರಾಮಾಗಿ. ಇಲ್ಲ ಹೌದು, ಇನ್ನೊಂದು ಐತೆ. ಲಾಸ್ಟ್ ಆಯ್ತು ಅವನು ಇವನಿಗೆ ಬೈದ. ಅದು ಆಕ್ಚುಲಿ ಅದು ಎಕ್ಸ್ಪೆಕ್ಟೇ ಮಾಡಲ್ಲ. ಅಲ್ಲಿದೆ ಅಂತ ಲಾಸ್ಟಿಗೆ ಎಲ್ಲ ಬ್ಲಾಂಕ್ ಆಗಿ ಇಟ್ಟಿರ್ತಾರೆ. ಕೂತಿದ್ವಿ ಬೇರೆ ಸ್ಟಾರ್ಟ್ ಆಯ್ತು ಅಂತ ಒಂದು ಗೊತ್ತಾಗ್ಲಿ ಅವ್ರಿಗೆ. ಅಂದ್ರೆ ಏನ್ ಗೊತ್ತಾ ಬ್ರೋ, ಅಲ್ಲಿ ಒಳಗಿದ್ವಲ್ಲ, ಗೊತ್ತಾಗ್ಲಿಲ್ಲ ಅವ್ರಿಗೆ. ಯಾರು
ಇವರಿಬ್ರು ಅವ್ನು ಯಾಕೆ ಅಕ್ಷಯ್ ಅಂತ ಹೇಳಿ ಇಬ್ರು ಸೈಲೆಂಟ್ ಮಾಡು ಇವನೇ ಬ್ರೋ ಏನು ಗೊತ್ತಾ ಬ್ರೋ ಇವರಿಬ್ರು ಜಾಸ್ತಿ ಕಿರ್ತಾರೆ ಇವನಂತೂ ಇವ್ನ ಪಕ್ಕದಲ್ಲಿ ಕೂತಾಗ್ಲೇ ಮಾತಾಡಿದ್ರೆ ಕೇಳಲ್ಲ ನಮಗೆ ಇಲ್ಲಿ ಬರ್ತಿದ್ವಿ ಕತ್ಲಲ್ಲಿ ಕಾಣ್ತಾನಿಲ್ಲ ಎಲ್ಲಿದ್ದಾರೆ ಅಂತ ಅದಕ್ಕೆ ಅಕ್ಷಯ್ ಅಂತ ಕಿರ್ತಾರೆ ಪಕ್ಕದಲ್ಲಿ ಬಂದು ಕೂತಾದ್ಮೇಲೆ ಯಾಕೆ ಬ್ರೋ ಜೋರ ಕಿರ್ತಿದೆ ಒಂದು ಡೈಲಾಗ್ ಕೂಡ ಹಿಂದಿ ಡೈಲಾಗ್ ಅಲ್ಲಿ ಫಿಲಮ್ ನೋಡ್ಬೇಕಾದ್ರೆ ಮುಂದಿನ ಸೀಕ್ವೆನ್ಸ್ ಹೇಳೋರು ಮುಂದಿನ ಸ್ಟೋರಿ ಹೆಂಗಿದೆ ಅಂತ ಹೇಳೋರು ಈಗ ನೋಡು ಮಚ್ಚತ್ಕಂತಾನೆ ಕೊಚ್ಚಕ್ಕೆ ಅಂತ ಬಲಿದಾನ್ ಅಮರ ಧರ್ಮ ಸರ್ವೋತ್ತರ ಧರ್ಮ ಅಂತ ಬಲಿದಾದ ಪರೋಧರ್ಮ ಅಲ್ಲ ಪರೋಧರ್ಮ ಅಂದ್ರೆ ಏನು ಬಲಿದಾನ ಬಲಿದಾನ ಅಂದ್ರೆ ನೀವು ಸಾಯಿಸೋದು ಪರೋ ಧರ್ಮನ ಅದು ನಿಮ್ಮ ಧರ್ಮ ಹೋಗಲ್ಲ ಬಲಿದಾನ ಮಾಡಕ್ ಪ್ಲಾನ್ ಅಲ್ಲಿ ಇಟ್ಟಿದ್ದಾರೆ ಇವತ್ತು ಗೈಸ್ ಸೀರಿಯಸ್ಲಿ ಫಿಲಮು ಸಕ್ಕದಾಗಿತ್ತು ನಾನು ಫಸ್ಟು ಇದನ್ನ ನೋಡೋಕ್ಕಾಗಲಿಲ್ಲ ನನಗೆ ಅಷ್ಟು ಫಸ್ಟ್ ಇದ್ರ ನೋಡೋಕ್ಕೆ ನಾನು ಫಸ್ಟ್ ಪಾರ್ಟ್ ನೋಡಿರಲಿಲ್ಲ ಹಂಗಾಗಿ ನಂಗೆ ಅಷ್ಟು ಮಜಾ ಅನಿಸಿಲ್ಲ ನಿದ್ದೆ ಮಾಡಿಬಿಟ್ಟಿದ್ದೆ ಬಟ್ ಇಂಟರ್ವಲ್ ಆದ್ಮೇಲೆ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಇತ್ತು ಫಿಲಮ್ ಕ್ರೇಜಿ ಸೂಪರ್ ಮಜವಾಗಿತ್ತು ಒಳ್ಳೆ ಎಂಟರ್ಟೈನ್ಮೆಂಟ್ ಬಟ್ ಸ್ಟಿಲ್ ಕೊಟ್ಟಿರೋ ದುಡ್ಡಿಗೆ 1 to ಡಬಲ್ ಪಿಕ್ಚರ್ ನೋಡಿದಾಗ ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ಗೈಸ್ ಬಾಯ್ ಬ್ರೋ ಬಾಯ್ 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 ಬಾಯ್